ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಯುರೋಪ್ ಪ್ರವಾಸ ರದ್ದಾಗಿದೆ. ಕ್ರೊಯೇಷಿಯಾ, ನೆದರ್ಲೆಂಡ್, ನಾರ್ವೆ ಪ್ರವಾಸವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ರದ್ದು ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪ್ರವಾಸವನ್ನು ರದ್ದು ಮಾಡಿದ್ದಾರೆ. ಇನ್ನು ಈ ಹಿಂದೆ ಕೂಡ ಯಾವಾಗ ಪಹಲ್ಗಾಮ್ನಲ್ಲಿ ದಾಳಿಯಾಗಿತ್ತು ಆಗಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ವಿದೇಶ ಪ್ರವಾಸವನ್ನು ರದ್ದು ಮಾಡಿ ವಾಪಸ್ ಬಂದಿದ್ದರು. ತರಾತುರಿಯಲ್ಲಿ ಭಾರತಕ್ಕೆ ವಾಪಸ್ ಆಗಮಿಸಿದರು. ಇದಾದ ಬಳಿಕ ಈಗ ಆಪರೇಷನ್ ಸಿಂಧೂರ ಮಾಡಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಯುರೋಪ್ ಪ್ರವಾಸ ರದ್ದುಪಡಿಸಿದ್ದಾರೆ. ಇನ್ನು ಪ್ರಧಾನಿ ಅವರು ಏನು ಬೇರೆ ಬೇರೆ ದೇಶಗಳಿಗೆ ನೀಡುವಂತಹ ಒಂದು ಭೇಟಿ ಏನಿದೆ ಇದೆಲ್ಲವೂ ಕೂಡ ಪೂರ್ವ ನಿಗದಿತವಾಗಿರುತ್ತೆ. ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ವ್ಯಾಪಾರ ವಹಿವಾಟು ಮತ್ತೊಂದು ಮಗದೊಂದು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿದೇಶಗಳಿಗೆ ಭೇಟಿ ಕೊಡ್ತಾರೆ. ಕ್ರೊಯೇಷಿಯಾ, ನೆದರ್ಲ್ಯಾಂಡ್, ನಾರ್ವೆ ಇಲ್ಲಿಗೆ ಪ್ರಧಾನಿ ಮೋದಿಯವರು ಭೇಟಿ ಕೊಡಬೇಕಾಗಿತ್ತು. ಯುರೋಪ್ ರಾಷ್ಟ್ರಗಳಿಗೆ ಭೇಟಿ ಕೊಡಬೇಕಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರ ವಿದೇಶ ಪ್ರವಾಸಗಳೆಲ್ಲವೂ ಕೂಡ ರದ್ದಾಗಿದೆ. ಆಪರೇಷನ್ ಸಿಂಧೂರ ನಡೆದಿದ್ದು ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಈ ಭಯೋತ್ಪಾದಕ ಒಂದು ಚಟುವಟಿಕೆಗಳು, ಅದೇ ರೀತಿಯಾಗಿ ಭಯೋತ್ಪಾದಕರ ಅಡಗು ದಾಣಗಳೇನಿದ್ದಾವೆ ಇದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಿರ್ನಾಮ ಮಾಡುವವರೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ನಿರಂತರವಾಗಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯಕ್ಕೆ ಈಗ ಒಂದು ಯುದ್ಧದಂತಹ ಪರಿಸ್ಥಿತಿ ಇರೋದರಿಂದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ವಿದೇಶ ಪ್ರವಾಸಗಳನ್ನು ರದ್ದುಪಡಿಸಿದ್ದಾರೆ. ಇನ್ನು ಮುಂದೇನು ಅನ್ನುವಂತಹ ಒಂದು ವಿಚಾರ ಕೂಡ ಇಲ್ಲಿ ಬರುತ್ತೆ. ಯುದ್ಧದಂತಹ ಒಂದು ಪರಿಸ್ಥಿತಿ ಇರುವಾಗ ವಿದೇಶಕ್ಕೆ ಪ್ರವಾಸ ಹೋಗೋದಕ್ಕಾಗಲ್ಲ. ಹೀಗಾಗಿ ಮುಂದೆ ಏನು ಮಾಡಬೇಕು ಭಾರತ ಸರ್ಕಾರ, ಭಾರತದ ಮುಂದಿನ ಕ್ರಮ ಏನಾಗಬೇಕು, ಮುಂದೆ ಯಾವ ಹೆಜ್ಜೆ ಇಡಬೇಕು? ಪಾಕಿಸ್ತಾನ ಈಗಾಗಲೇ ಸೀಸ್ ಫೈರ್ ಉಲ್ಲಂಘನೆ ಮಾಡ್ತಾ ಇದೆ. ಇದೇ ಒಂದು ಸಂದರ್ಭದಲ್ಲಿ ತಕ್ಕ ಪ್ರತ್ಯುತ್ತರ ಕೂಡ ಕೊಡಬೇಕಾಗತ್ತೆ. ಹೀಗಾಗಿ ಯುದ್ಧದ ಸನ್ನಿವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮುಂದಿನ ಯಾವ ನಡೆಯನ್ನು ಅನುಸರಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಸದ್ಯಕ್ಕೆ ಈಗ ಪ್ರಧಾನಿ ಮೋದಿಯವರು ವಿದೇಶ ಪ್ರವಾಸಗಳನ್ನು ರದ್ದುಪಡಿಸಿ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಇನ್ನು ಸಾಯಂಕಾಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಕ್ ಡ್ರಿಲ್ ಕೂಡ ಆರಂಭವಾಗುತ್ತೆ.